ನೋಡ್ತಾ ಇದ್ದೀರಾ ಸಿಬಿಟಿ ಕನ್ನಡ ಟಿವಿ. ಮಂಡ್ಯ ನಗರದ ಮಿಮ್ಸ್ ಆವರಣದಲ್ಲಿ ಕರ್ನಾಟಕ ಅಸೋಸಿಯೇಷನ್ ಆಫ್ ರೆಸಿಡೆಂಟ್ ಡಾಕ್ಟರ್ಸ್ ಮಂಡ್ಯ ಗ್ರೂಪ್ ವತಿಯಿಂದ ವೈದ್ಯರಾದ ರವಿಕಿರಣ್ ರವರು ಹಾಗೂ ಮೆರಿನ್ ಜೋಸೆಫ್ ರವರ ನೇತೃತ್ವದಲ್ಲಿ ಸ್ಟೆಫೆಂಡ್ ಹೆಚ್ಚಿಸಬೇಕೆಂದು ಒತ್ತಾಯಿಸಿ ಮೌನ ಮೆರವಣಿಗೆ ನಡೆಸುವ ಮೂಲಕ ಪ್ರತಿಭಟಿಸಿದರು. ಸರ್, ಒಂದು ಸಾರ್ವಜನಿಕರಲ್ಲಿ ನಾವೇನು ಹೇಳಕ್ ಇಷ್ಟಪಡ್ತೀವಿ ಅಂದ್ರೆ ಎಮರ್ಜೆನ್ಸೀಸ್ ಆಗಿರ್ಬೋದು, ICUs ಆಗಿರ್ಬೋದು, ಯಾವುದೇ ಎಮರ್ಜೆನ್ಸೀಸ್ ಮತ್ತೆ ICUs ನಾವು ಕ್ಲೋಸ್ ಮಾಡಿಲ್ಲ, ಆಯ್ತಾ. ಸೊ ನಾವು ಓನ್ಲಿ OPD ಬೇಸಿಸ್ ಮೇಲೆ ಏನೇನು ನೋಡ್ತೀವಿ ಪೇಷಂಟ್ಸ್ಗಳನ್ನ ಅವನ್ನಷ್ಟೇ ನಾವು ನೋಡ್ತಾ ಇಲ್ಲ. ಅಂಡ್ ಪ್ರತಿಯೊಬ್ರು ಇಲ್ಲಿರೋರು ವಿ ಆರ್ ಕರ್ನಾಟಕ ಅಸೋಸಿಯೇಷನ್ಸ್ ಆಫ್ ರೆಸಿಡೆಂಟ್ ಡಾಕ್ಟರ್ಸ್ ಕಾರ್ಡ್ ಮಂಡ್ಯ ಗ್ರೂಪ್. ಇದು ನಾವಿಲ್ಲಿ ಜೂನಿಯರ್ ರೆಸಿಡೆಂಟ್, ಸೀನಿಯರ್ ರೆಸಿಡೆಂಟ್, ಇಂಟರ್ನ್ಸ್, ಪೋಸ್ಟ್ ಗ್ರಾಜುಯೇಟ್ಸ್ ಅಂಡ್ ಸೂಪರ್ ಸ್ಪೆಷಾಲಿಟಿ PGs ಪ್ರತಿಯೊಬ್ರು ಕೂಡ ನಿಂತು ಇಲ್ಲಿ ಸ್ಟ್ರೈಕ್ ಮಾಡ್ತಾ ಇದೀವಿ. ನಮ್ದು ಒಂದೇ ಡಿಮ್ಯಾಂಡ್ ಸರ್ ಇರೋದು ಏನಂದ್ರೆ ನಮ್ ಸ್ಟೈಪೆಂಡ್ ರೈಸ್ ಆಗ್ತಾ ಇಲ್ಲ. ಆಲ್ ಓವರ್ ಇಂಡಿಯಾ ನಾವು ನೋಡಿದಾಗ ಸ್ಟೈಪೆಂಡ್ ಒಂದು ಅವರೇಜ್ 90,000 to 95,000 ಪರ್ ಇಯರ್ ಇದೆ. ನಮ್ದು 3 ವರ್ಷ ಕೋರ್ಸ್ ಆಗಿರುತ್ತೆ, ಪರ್ ಮಂತ್ ಆಗಿರುತ್ತೆ. 3 ವರ್ಷ ಕೋರ್ಸ್ ಆಗಿದೆ, ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ ಅಂತ 90, 95, 1 lakh ಈ ತರ ಕೊಡ್ತಾ ಇದ್ದಾರೆ ಥ್ರೂಔಟ್ ಇಂಡಿಯಾ. ನಾವ್ ಇದನ್ನ ಇದು ಮೊದ್ಲಿಂದಾನು ಆಗ್ತಾ ಇದೆ, ಸುಮಾರು 10-20 ವರ್ಷದಿಂದಾನು ಹಿಂಗೆ ರೈಸ್ ಆಗ್ತಾ ಇದೆ. ಅವ್ರಿಗೆ 5K ಆ ತರ ಎಲ್ಲ. ಬಟ್ ನಮ್ ಕರ್ನಾಟಕದಲ್ಲಿ ರೈಸ್ ಆಗ್ತಾ ಇಲ್ಲ ಸರ್. ನಾವು 4ರಿಂದ 5 ವರ್ಷದಿಂದ ನಾವು ಕೇಳ್ತಾನೆ ಇದೀವಿ, ನಮ್ಗೆ ಯಾವುದೇ ತರದ ರೆಸ್ಪಾನ್ಸ್ ಇಲ್ಲ. ಈಗ 1 ವರ್ಷದಿಂದ ನಾವು ತುಂಬಾ ಕೂಲಂಕುಷವಾಗಿ ಕೇಳ್ತಾ ಇದೀವಿ, ಸೈಲೆಂಟ್ ಪ್ರೊಟೆಸ್ಟ್ ಮಾಡ್ತಾನೆ ಇದೀವಿ, ಏನು ರೆಸ್ಪಾನ್ಸ್ ಇಲ್ಲ ಸರ್. ನಾವು ಲಾಸ್ಟ್ ಇಯರ್ ನಾವು ಒಂದು ಲೆಟರ್ ಮುಖಾಂತರ ಗೌರ್ಮೆಂಟ್ಗೆ ಎಲ್ಲಾ ವಿಚಾರಗಳನ್ನ ತಿಳಿಸಿದೀವಿ, ಎಷ್ಟು ಬರ್ಡನ್ ಇದೆ ಏನಂತ ಪ್ರತಿಯೊಂದು ತಿಳಿಸಿದೀವಿ ಸರ್. ಬಟ್ ನಮಗೆ ಯಾವುದೇ ತರದ ರೆಸ್ಪಾನ್ಸ್ ಇಲ್ಲ. ಸೊ ಅದಕ್ಕೆ ನಾವು 12ನೇ ತಾರೀಕು ಸ್ಟ್ರೈಕ್ ಮಾಡ್ತೀವಿ ಅಂತ ಆಲ್ಮೋಸ್ಟ್ ಒಂದು 2-3 ವಾರ ಮುಂಚೆನೆ ನಾವು ಅದನ್ನ ಇನ್ಫಾರ್ಮ್ ಮಾಡಿದೀವಿ ಅವರಿಗೆ. ಸೊ ನಮ್ದು ಇದು ಇಂಡೆಫಿನೆಟ್ ಸ್ಟ್ರೈಕ್ ಆಗಿರುತ್ತೆ ಸರ್. ಗೌರ್ಮೆಂಟ್ ಅಂಟಿಲ್ ದೇ ರೆಸ್ಪಾನ್ಸ್ ಟು ಅಸ್ ನಾವು ಈ ಸ್ಟ್ರೈಕ್ ನ ನಿಲ್ಸಲ್ಲ ಸರ್. ಲಾಸ್ಟ್ ಟೈಮ್ ಹೆಲ್ತ್ ಮಿನಿಸ್ಟರ್ ಬಂದಿದ್ದಾಗ ನೀವೇನು ಹೇಳಿದ್ರಿ? ಹೆಲ್ತ್ ಮಿನಿಸ್ಟರ್ ಬಂದಾಗ ಸರ್ ಅದ್ರಲ್ಲಿ ಕೇಳ್ಕೊಂಡಿದ್ವಿ ಸರ್, ಅವ್ರ ಗಮನಕ್ಕೆ ತರಿಸಿದೀವಿ, ಬಟ್ ಅವರು ನೋಡ್ತಾರೆ ಅಂತ ಹೇಳಿದ್ರು ಸರ್. ಇವತ್ತು ಯಾರ್ದಾರು ಮನವಿ ಕೊಡ್ತಾ ಇದ್ದೀರಾ ಸರ್? ಇವತ್ತು ಮನವಿ ಫಸ್ಟ್ ನಮ್ಮ ಇಲ್ಲಿರೋ ಡೈರೆಕ್ಟರ್ ಸರ್ಗೆ, MS ಸರ್ಗೆ ನಾವು ಈ ತರ ಸ್ಟ್ರೈಕ್ ಮಾಡ್ತಿರೋದು ತಿಳಿಸಿದೀವಿ ಸರ್. ತಿಳಿಸಿ ನಮ್ದೊಂದು ಅಸೋಸಿಯೇಷನ್ ಇದೆ ಸರ್, KRD ಅಂತ, ಬೆಂಗಳೂರಲ್ಲಿ, ಆಲ್ ಓವರ್ ಕರ್ನಾಟಕ. ಅವ್ರ ಕಡೆಯಿಂದ ನಾವೊಂದು ಗೌರ್ಮೆಂಟ್ಗೆ ಕೊಡ್ತಾ ಇದ್ದೀವಿ ಸರ್. ಡಾಕ್ಟರ್ ರವಿಕಿರಣ್ ಸರ್ ಕೊಡ್ತೀನಿ ಸರ್. ನಮ್ದು ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ಗೆ 45, 50, 55 ಕೊಡ್ತಾ ಇದ್ದಾರೆ ಸರ್. ಥ್ರೂಔಟ್ ಇಂಡಿಯಾ ಆನ್ ಅವರೇಜ್ 80, 85, 90 ಕೊಡ್ತಾ ಇದ್ದಾರೆ ಸರ್. ನಮ್ಮ ಪಕ್ಕದ ಕೇರಳ ಆಗಿರ್ಬೋದು, ತಮಿಳ್ನಾಡು ಆಗಿರ್ಬೋದು, ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರ ಪ್ರತಿಯೊಬ್ಬರುಗಳನ್ನು ಲಾಸ್ಟ್ 6 months ಇಲ್ಲ 1 year ಅಲ್ಲಿ ರೈಸ್ ಆಗಿದೆ ಸರ್, ಹೈಕ್ ಆಗಿದೆ. ಬಟ್ ನಮಗೆ 4 ವರ್ಷದಿಂದನೂ ಹೈಕ್ ಆಗಿಲ್ಲ ಸರ್. ಹಂಗೆ ಅದೇ ಇನ್ನೊಂದು ಥ್ರೂಔಟ್ ಇಂಡಿಯಾ ಆಲ್ಮೋಸ್ಟ್ ನಮ್ಮ ಕರ್ನಾಟಕನೇ ಜಾಸ್ತಿ ಫೀಸ್ ಸರ್ ಇಸ್ಕೊಂತ ಇರೋದು. ಸೊ ಆಲ್ಮೋಸ್ಟ್ ನಮ್ಮ 1,13,000 ಎಲ್ಲ ಇದೆ. ಬೇರೆ ಕಡೆ ಎಲ್ಲ 10,000, 15,000 ಫೀಸ್ ಇದೆ. ಸೊ ನಮಗೆ ಕೊಡೋದಿಲ್ಲಿ 40-45,000 ಕೊಡ್ತಾರೆ. ಫೀಸ್ ಮಾತ್ರ 1.5 ಲಕ್ಷ ಗಟ್ಟಲೆ ಇಸ್ಕೊಂಡಾಗ ನಮ್ಮ ಆಲ್ಮೋಸ್ಟ್ 1 year ಸ್ಟೈಪೆಂಡ್ ಫೀಸಿಗೆ ಹೋಗುತ್ತೆ ಸರ್. ಸೊ ಇಲ್ಲಿರೋರು ಪ್ರತಿಯೊಬ್ರು ಕೂಡ ಆಗ್ಲೇ 26, 27, 28 ವರ್ಷದವರು ಸರ್ ಆಗ್ಲೇ. ಸೊ ಅರ್ಧಕ್ಕರ್ಧ ಜನಕ್ಕೆ ಫ್ಯಾಮಿಲಿನೂ ಇರುತ್ತೆ. ಸೊ ಹಂಗಾಗಿ ನಮಗೆ ಇದೊಂದು ಸ್ಟೈಪೆಂಡ್ ಅನ್ನು ಇನ್ಕ್ರೀಸ್ ಮಾಡಿದ್ರೆ ನಮ್ಗೊಂದು ಸೇವಿಂಗ್ಸ್ ಆಗಿರ್ಬೋದು, ನಮ್ಮೊಂದು ಫ್ಯಾಮಿಲಿ ಹೆಲ್ಪ್ ಇದು ಮಾಡೋದಾಗಿರ್ಬೋದು. ಪ್ರತಿಯೊಬ್ರು ಮೋಸ್ಟ್ ಆಫ್ ದಮ್ ಅಗ್ರಿಕಲ್ಚರ್ ಬ್ಯಾಕ್ ಗ್ರೌಂಡ್ ಇಂದಾನೇ ಇದೀವಿ ಸರ್ ನಾವು. ಸೊ ಹಂಗಾಗಿ ಫ್ಯಾಮಿಲಿಗೆ ಸಪೋರ್ಟ್ ಇದ್ದಂಗೆ ಆಗುತ್ತೆ ಸರ್. ನೋಡೋದಕ್ಕೆ ನಾವು ದೊಡ್ಡ ಡಾಕ್ಟರ್ ತರ ಮನೆಯಲ್ಲಿ ಎಲ್ಲ ಇದು ಮಾಡ್ತಾರೆ, ಬಟ್ ದುಡ್ಡಂತೂ ನಮ್ಮ ಹತ್ರ ಏನೂ ಇರಲ್ಲ. ಸೊ ಇದನ್ನ ಪ್ಲೀಸ್ ಗಮನಕ್ಕೆ ತಗೊಂಡು ಎಷ್ಟು ಸಾಧ್ಯ ನಮ್ಗೆ ಡಿಮ್ಯಾಂಡ್ ನಾವು ಇಡ್ತಿರೋದು ಇಷ್ಟೇ ಸರ್. ನಮ್ಮ ಎಲ್ಲಿ ಥ್ರೂಔಟ್ ಇಂಡಿಯಾ ಏನೇನು ಕೊಡ್ತಾ ಇದಾರೋ ಅದನ್ನ ಕೊಡ್ಬೇಕಾಗುತ್ತೆ ಸರ್. 90,000 ಫಾರ್ ದ ಫಸ್ಟ್ ಇಯರ್, 95,000 ಫಾರ್ ದ ಸೆಕೆಂಡ್ ಇಯರ್, 1 lakh ಫಾರ್ ದಿ ಥರ್ಡ್ ಇಯರ್. ಇಂಟರ್ನ್ಸ್ಗೆ 50,000 ಕೊಟ್ಟು, ಸೂಪರ್ ಸ್ಪೆಷಾಲಿಟಿಗೆ 1,10,000, 1,15,000, 1,20,000. ಅವರು ವಿಲ್ ಬಿ ಅರೌಂಡ್ 30-35 years ಏಜ್ ಅಲ್ಲಿ ಇರ್ತಾರೆ ಸರ್. ಸೊ ಅವರಿಗೂ ನಾವು 50,000-55,000 ಸ್ಟಾರ್ಟ್ ಮಾಡಿದ್ರೆ ಅದಕ್ಕೆ ಅರ್ಥನೇ ಇಲ್ಲ ಸರ್. ಸೊ ಹಂಗಾಗಿ ನಮ್ದೊಂದು ಸೈಲೆಂಟ್ ಪ್ರೊಟೆಸ್ಟ್. ವಿ ಆರ್ ನಾಟ್ ಡೂಯಿಂಗ್ ಎನಿಥಿಂಗ್ ಸರ್, ಎನಿ ಹಾರ್ಮ್ ಟು ಎನಿ ಒನ್. ಕ್ಯಾಶುಯಾಲಿಟಿ, ICUs ಪ್ರತಿಯೊಂದು ಕೂಡ ನಾವು ನೋಡ್ಕೊಂತ ಇದೀವಿ. ಸೊ
ಸೊ ನಮ್ಮ ಕಷ್ಟನ ಕೇಳೋರು ಯಾರಿಲ್ಲ, ಸೊ ಹಂಗಾಗಿ ನಾವೇ ಬಂದಿದ್ದೀವಿ. ಸೊ ಸೂಪರ್ ಸ್ಪೆಷಾಲಿಟಿ ಫೆಲೋಶಿಪ್ ರೆಸಿಡೆಂಟ್ಸ್ಗೆ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ಗೆ ರೆಸ್ಪೆಕ್ಟಿವ್ಲಿ 1,10,000, 1,15,000, 1,20,000 ಅಷ್ಟು ಡಿಮ್ಯಾಂಡ್ ಮಾಡ್ತಿದ್ದೀವಿ. ಪಿ ಜಿಸ್ಗೆ 90, 95, 1,00,000 ರೂಪಾಯಿ ತನಕ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ಗೆ ರೆಸ್ಪೆಕ್ಟಿವ್ಲಿ. ಆ್ಯಂಡ್ ಇಂಟರ್ನ್ಸ್ಗೆ 50,000 ಮೇಲ್ಪಟ್ಟಿಗೆ ಹೈಕ್ ಮಾಡಬೇಕು ಅಂತ ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ. ಇನ್ನೊಂದು, ಪ್ರತಿ ವರ್ಷನೂ ಒಂದು ಕಮಿಟಿ ಫಾರ್ಮ್ ಮಾಡಬೇಕು. ಕಮಿಟಿ ಟು ಬಿ ಫಾರ್ಮ್ ದಟ್ ಈ ಸ್ಟೈಫಂಡ್ ಮನಿ ಇನ್ಫ್ಲೇಷನ್ ತಕ್ಕನಂಗೆ ಸೊ ಈವನ್ ಸ್ಟೈಫಂಡ್ ಅನ್ನು ಇನ್ಕ್ರೀಸ್ ಮಾಡಬೇಕು. ಇಟ್ ಶುಡ್ ಬಿ ರಿವೈಸ್ಡ್ ಎವ್ರಿ ಇಯರ್. ಅಂಡ್ ಥರ್ಡ್ ಡಿಮ್ಯಾಂಡ್ ಇಸ್ ಸೇಫ್ ಎನ್ವಿರಾನ್ಮೆಂಟ್ ಅಂಡ್ ಸ್ಟ್ರಿಕ್ಟ್ ಸೆಕ್ಯೂರಿಟಿ ಚೆಕ್ಸ್ ಇನ್ ಅಂಡ್ ಅರೌಂಡ್ ದ ಕಾಲೇಜ್ ಅಂಡ್ ಹಾಸ್ಪಿಟಲ್ ಪ್ರಿಮಿಸಸ್. ನಾಲ್ಕನೇದು, ಸ್ಟ್ರಿಕ್ಟ್ ಆಕ್ಷನ್ಸ್ ಆರ್ ರಿವೈಸ್ ಲಾಸ್ ಅಗೇನ್ಸ್ಟ್ ಎನಿ ವೈಲೆನ್ಸ್ ಆನ್ ಎನಿ ಹೆಲ್ತ್ ಕೇರ್ ಪ್ರೊಫೆಷನಲ್ಸ್. ಇಷ್ಟು 4 ಮೈನ್ ಡಿಮ್ಯಾಂಡ್ಸ್ ಇದೆ ಸರ್. ಈಗ ಕರ್ನಾಟಕ ರಾಜ್ಯದಲ್ಲಿ ಬೇರೆ ಕಡೆ ಎಲ್ಲ ಮಾಡ್ತಾ ಇದಾರೆ ಎಲ್ಲ ಆಲ್ ಓವರ್ ಕರ್ನಾಟಕ, BMC, MMC ಎಲ್ಲ ಪ್ರತಿಯೊಂದು ಗೌರ್ಮೆಂಟ್ ಕಾಲೇಜಸ್ಗಳಲ್ಲಿ ಇರೋ ರೆಸಿಡೆಂಟ್ಸು, JRs, SR ಶಿಪ್ ಮಾಡೋರು ಪ್ರತಿಯೊಬ್ಬರು ನಾವು ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ ಸರ್. ಚೇತನ್.